ಅಣ್ಣ ಇದ್ದಾರೆ, ಇವ್ರು ಕೂತಲ್ಲ ಅಣ್ಣನ ಇದಾ ತೊಗೊಳ್ಳಿ, ಇದು ಈಗ ತೊಗೊಳ್ತಿದ್ದೀರಾ? ಹಾಂ ತೊಗೊಳ್ಳಿ ಫೋಟೋ ಸರ್. ಹಾಂ ಬೇಡ ಬನ್ನಿ ಅಳಗೆಲ್ಲ ಮಾಡ್ಕೊಂಡ್ರೆ ಸುಮ್ಮನೆ ಪಾಪ ಅವ್ರಿಗೆ ಹಿಂಸೆ ಹತ್ಕೊಂಡು ಈಗ ತಾನೇ ಹೇಳಿದ್ರೆ ಅವ್ರದ್ದೇ ಎಲ್ಲ ಕಾಪಿ ತಗೊಂಬಿಡ್ರಿ. ಟಿವಿನ ತಂದ್ರೆ ಅದೇ ಕಾಪಿ ತಗೊಂಬಿಡ್ರಿ. ಸುಮ್ಮನೆ ಯಾಕೆ ಅಲ್ಲೋರೆ ಮತ್ತೆ ಗುಳೆ ಅಂತ ಹೇಳ್ತಾರೆ. ನಂಬರ್ ಇದೆಯಲ್ಲ? ಸೋಮವಾರ ಹೋಗಿದ್ರು. 13 ಜನ ಹೋಗಿದ್ರು. ನಮ್ಮನೆಯಿಂದ ಅಪ್ಪಾಜಿ ಅಮ್ಮ ತಂಗಿ ಹೋಗಿದ್ರು. ಮಾನಸ ಅಮ್ಮ ಹೋಗಿದ್ರು ನಮ್ಮನೆಯಿಂದ. ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ಅತ್ತೆ ಎಲ್ಲರೂ ಹೋಗಿದ್ರು. ನೆನ್ನೆ ಮಾಡಿದ್ದೆ ನಾನೇ, ಬೆಳಗಿನ ಜಾವ ಬರ್ತೀನಿ ಅಂತ ಹೇಳಿದ್ರು, ಇವತ್ತಾಗಲೇ ಬರ್ತಿಲ್ಲ ಅವರು. ನೆನ್ನೆ ಸಂಜೆ ಮಾಡಿದ್ದೆ, ಇವತ್ತು ಬೆಳಗ್ಗೆ ಬರ್ತೀನಿ ಅಂತಿದ್ರು. ಮನೆ ದೇವ್ರಿಗೆ ಹೋಗಿದ್ರು ಮಹಾರಾಷ್ಟ್ರಕ್ಕೆ. ಎಲ್ಲ ಮುಗಿಸಿ ಮನೆಗೆ ಬರುವಾಗ ಮಾಡ್ಕೊಂಡು ಆಗಿರೋದಿದ್ದೆಲ್ಲ. ಯಲ್ಲಮ್ಮಗುಡ್ಡ ಎಲ್ಲೆಲ್ಲ ಹೋಗ್ತೀನಿ ಅಂದಿದ್ರು. ಮಾಯಂಗುಡ್ಡ, ಮಹಾರಾಷ್ಟ್ರ, ಚೌಟಿ ಲಕ್ಷ್ಮಿ ಅಲ್ಲೆಲ್ಲ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಎಲ್ಲ ದರ್ಶನ ಚೆನ್ನಾಗಾಗಿತ್ತು ಅವರಿಗೆ, ಎಲ್ಲರೂ ಬರ್ತಿದ್ರು. ಬೆಳಗ್ಗೆ ಗೊತ್ತಾಗಿತ್ತು ನಮಗೆ. ಅವಳು ಬ್ಲೈಂಡ್, ಅವಳು ಕಣ್ಣು ಕಾಣ್ತಾ ಇರಲಿಲ್ಲ, 2 ಕಣ್ಣು. ಮಾನಸಗೆ ಫುಟ್ಬಾಲ್ ಪ್ಲೇಯರ್ ಆಗಿದ್ಲು ಅವಳು, ಇಂಡಿಯಾ ಟೀಮಲ್ಲಿ ಕ್ಯಾಪ್ಟನ್ನು ಆಗಿದ್ಲು. IAS ಮಾಡ್ಬೇಕಂತ ಕನ್ಸಿತ್ತು ಅವಳಿಗೆ, ಅದು ಓದ್ತಾನು ಇದ್ಲು ಅರ್ಧ. MSc ಮುಗಿಸಿ IAS ಮಾಡ್ಬೇಕಂತ ಓದ್ತಾ ಇದ್ಲು. ಕೋಚಿಂಗ್ ಮಾಡ್ತಾ ಇದ್ಲು. ಅದು ಬೆಂಗಳೂರಲ್ಲೇ ಮಾಡ್ತಾ ಇದ್ಲು. ಬೆಂಗಳೂರಿಂದ ದೇವಸ್ಥಾನಕ್ಕೆ ಹೋಗ್ಬೇಕಂತಾನೆ ಬಂದಿದ್ಲು ಅವಳು. ಶನಿವಾರ ಬಂದಿದ್ಲು, ಸೋಮವಾರ ಇಲ್ಲಿಂದ ಹೋಗಿದ್ದಾರೆ ದೇವಸ್ಥಾನಕ್ಕೆ ಅವರು. 2 ಕಣ್ಣು ಕಾಣಿಸ್ತಾ ಇರಲಿಲ್ಲ, 2 ಕಣ್ಣು ಆಪ್ರೇಷನ್ ಆಗಿತ್ತು. ಬ್ರೈಲ್ ಲಿಪಿಲಿ ಓದ್ತಾ ಇದ್ಲು ಅವಳು. ಹೌದು, ಇಂಡಿಯಾ ಟೀಮಲ್ಲಿ ಕ್ಯಾಪ್ಟನ್ ಆಗಿದ್ಲು ಅವಳು. ಮಹಾಲಕ್ಷ್ಮಿ. ಅಂದ್ರೆ ಭಾಗ್ಯ ಮತ್ತೆ ಮಾನಸ ಇಬ್ರು ಇದರಲ್ಲಿ ಮೃತಪಟ್ಟಿದ್ದಾರೆ. ಇಬ್ರು ಒಂದೇ ತಾಯಿ ಬೆಂಗಳೂರಿಗೆ ಇದ್ದಳಿಗೆ ಕರ್ಸ್ಕೊಂಡು ಹೋಗಿ ಅಲ್ಲಿ ಸಾವು ಕೊಟ್ಟಂಗೆ ಆಗಿದೆ. ಮಾನಸ ಯಾವಾಗ ಬಂದ? ಬೆಂಗಳೂರಿಂದ ಯಾವಾಗ ಬಂದಿಲ್ಲಮ್ಮ? ನನಗೆ ಗೊತ್ತಿಲ್ಲ, ನಾನು ಮನೆಯಲ್ಲಿದ್ದೆ, ನಾನು ಗೊತ್ತಿಲ್ಲ. ಹಾವೇರಿಯ
ರಸ್ತೆ ಅಪಘಾತದಲ್ಲಿ ಹಾವೇರಿಯ ಬಳಿ ಎಮ್ಮೆಹಟ್ಟಿ ಗ್ರಾಮದ 13 ಜನರು ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿರುವಂಥದ್ದು. ಹಾಗಾಗಿ ಇಡೀ ಊರು ಏನು ನೀರವ ಮೌನ ಆವರಿಸಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಈಗಾಗಲೇ ಆ ಮೃತದೇಹಗಳು ಹಾವೇರಿಯ ಆಸ್ಪತ್ರೆಯಲ್ಲಿರುವಂಥದ್ದು. ಅವರನ್ನು ಇಲ್ಲಿಗೆ ಮಧ್ಯಾಹ್ನದ ವೇಳೆಗೆ ಮೃತದೇಹಗಳನ್ನು ತರಲಾಗುತ್ತೆ. ಹಾಗಾಗಿ ಇಡೀ ಊರಿನ ಗ್ರಾಮಸ್ಥರು ಅನೇಕ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಅವರನ್ನು ಮಾತಾಡಿಸ್ತೇನೆ, ಯಾವೆಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅಂತ. ಸರ್, ಏನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಇಲ್ಲಿ ಸ್ಕೂಲ್ ಹತ್ರನೇ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಇಲ್ಲಿ 13 ಬಾಡಿನೂ ಒಂದೇ ಹತ್ರ ಇಡೋ ವ್ಯವಸ್ಥೆ ಮಾಡಿದ್ವಿ ಸ್ಕೂಲ್ ಹತ್ರ. ಹೆಚ್ಚಿನ ಭಾಗ ಬರ್ತಾರೆ ಅನ್ನೋ ಉದ್ದೇಶಕ್ಕೆ ಸ್ಕೂಲ್ ಫೀಲ್ಡನ್ನ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಊರಿನ ಮುಖ್ಯಸ್ಥರು. ಅಲ್ಲೇ ಅಕ್ಕಪಕ್ಕ ಹಳ್ಳಿಯಿಂದ ಎಲ್ಲ ಬರ್ತಾರೆ, ಜನ ಸೇರುತ್ತೆ ಅಂತ ಊರಿನ ಮುಖಂಡರೆಲ್ಲ ಈಗ ಪೊಲೀಸೆಲ್ಲ ಬಂದು ಸ್ಪಾಟೆಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಅದು ಬಂದಮೇಲೆ ಅಲ್ಲೆಲ್ಲ ವ್ಯವಸ್ಥೆ ಮಾಡ್ತಾರೆ. ಮೃತದೇಹಗಳನ್ನ ಇಲ್ಲಿ ತಂದ ಮೇಲೆ ಸ್ಕೂಲ್ ಹತ್ರ ಅವರಿಗೆ ದರ್ಶನ ಮಾಡಲಿಕ್ಕೆ ಮತ್ತು ವ್ಯವಸ್ಥೆ ಮಾಡಿರೋದೆಲ್ಲ ಗ್ರಾಮಸ್ಥರು. ಹಂಗಾಗಿ ಒಂದು ಸ್ವಲ್ಪ ಸರ್ಕಾರದಿಂದ ಏನಾರು ಕೊಟ್ಟರೆ ಒಂದು ಸ್ವಲ್ಪ ಅವರಿಗೆ ಇದು ಅನುಕೂಲತೆ ಆಗುತ್ತೆ ಸರ್. ಒಂದೊಂದು ಮನೆಯಲ್ಲಿ ಯಾರೂ ಇಲ್ಲ, ಅಂಗವಿಕಲ ಹುಡುಗಿ ಒಂದು ಉಳ್ಕೊಂಡಿರೋದು, ಯಾರೂ ಇಲ್ಲ, ಯಾರೂ ಇಲ್ಲ. 4 ಜನದ ಒಬ್ಬಳು ಹುಡುಗಿ ಹ್ಯಾಂಡಿಕ್ಯಾಪ್ಟ್ ಹುಡುಗಿ ಹುಡ್ಕೊಂಡಿರೋದು. ಇದಿಷ್ಟು ಗ್ರಾಮಸ್ಥರ ಮಾತಾಗಿರುವಂಥದ್ದು. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಸ್ಕೂಲ್ ಬಳಿ ಮಾಡ್ಕೊಳ್ಳಲಾಗಿದೆ. ದರ್ಶನಕ್ಕೆ ಬರುವಂಥ ಜನರು ಏನಿರ್ತಾರೆ, ಬೇರೆ ಬೇರೆ ಗ್ರಾಮದಿಂದ ಜನರು ಬರ್ತಾರೆ ಇಲ್ಲಿ ದರ್ಶನಕ್ಕೆ. ಹಾಗಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೇವೆ. ತದನಂತರದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಎಲ್ಲಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಗ್ರಾಮಸ್ಥರೆಲ್ಲರೂ ಕೂತು ಚರ್ಚೆನ ಮಾಡ್ತೇವೆ. ಸರ್ಕಾರ ಕೂಡ ಸಹ ಮೃತರಾಗಿದ್ದಾರೆ ಅವರಿಗೆ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಮುಂದಾಗಬೇಕು ಅನ್ನುವಂಥ ಒತ್ತಾಯವನ್ನು ಸಹ ಗ್ರಾಮಸ್ಥರು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಚಿಕ್ಕಪ್ಪ, ದೊಡ್ಡಪ್ಪ, ಅಣ್ಣ, ಅತ್ತೆ, ಎಲ್ಲರೂ ಹೋಗಿದ್ರು. ನಮಗೆ ಬೆಳಗಿನ ಜಾವ 5 ಗಂಟೆ ಗೊತ್ತಾಗ್ತದೆ. 5 ಗಂಟೆ ಗೊತ್ತಾಗಿತ್ತು. ಯಾರಿದ್ದಾರೆ, ಯಾರು ಅಮ್ಮ ಮಾತಾಡ್ತಾರೆ.